ಫ್ರೆಂಡ್ಸ್, ಇದು ಒಬ್ಬ ಕಾಮಿಕ್ ಯೂಟ್ಯೂಬರ್ ಹೇಳಿದ ನಿಜವಾದ ಸಂಗತಿ. ಒಬ್ಬ ಹುಡುಗಿ ತನ್ನ ತಂದೆ ತಾಯಿಗಳಿಗೆ ಮತ್ತೆ ದೇವರಿಗೆ ನನ್ನ ಮೇಲೆ ಯಾರಿಗೂ ಯಾವುದೇ ಅಧಿಕಾರವಿಲ್ಲ ಎಂದು ಹೇಳ್ತಾಳೆ. ನಿಜವಾಗಿ ನಡೆದದ್ದು ಏನು ಎಂದು ತಿಳಿದ್ರೆ ನೀವು ನಿಜವಾಗಿಯೂ ಭಾವುಕರಾಗ್ತೀರಾ, ಶಾಕ್ ಆಗ್ತೀರಾ. ಹಾಗಾದ್ರೆ ಬನ್ನಿ ವಿಡಿಯೋದೊಳಗೆ ಹೋಗೋಣ. ಒಂದೂರಲ್ಲಿ ಅಬ್ದುಲ್ ಎಂಬ ವ್ಯಕ್ತಿ ಇರ್ತಾನೆ. ಅವರು ಒಬ್ಬ ಮುಸ್ಲಿಂ ವಿದ್ವಾಂಸರು. ಅವರಿಗೆ ಮದುವೆಯಾಗಿ ಬಹಳ ವರ್ಷಗಳಾಗಿದ್ರೂ ಮಕ್ಕಳಾಗಿರೋದಿಲ್ಲ. ಈಗ ಅವರ ಪತ್ನಿ ಫಾತಿಮಾ ಅನೇಕ ರೀತಿಯ ಪ್ರಾರ್ಥನೆಗಳನ್ನ ಮಾಡಿ ಒಂದು ಮಗುವನ್ನ ಪಡಿತಾಳೆ. ಅವರಿಗೆ ಒಬ್ಬ ಮಗಳು ಹುಟ್ಟುತ್ತಾಳೆ. ಅಬ್ದುಲ್ ತನ್ನ ಮಗಳು ಸದಾಳನ್ನ ಬಹಳ ಪ್ರೀತಿಸ್ತಾನೆ. ಅವಳು ಬಯಸಿದ್ದನ್ನೆಲ್ಲ ಕೊಡಿಸ್ತಾನೆ. ಅವಳು ಅಂದವಾಗಿ ಬೆಳೀತಾಳೆ. ಈಗ ಅವಳು ಕಾಲೇಜಿಗೆ ಹೋಗುವಷ್ಟು ದೊಡ್ಡವಳಾಗಿದ್ದಾಳೆ. ಅವರ ಸಂತೋಷದ ಜೀವನದಲ್ಲಿ ಒಂದು ದಿನ ಅಬ್ದುಲ್ ಪ್ರಾರ್ಥನೆ ಮಾಡಿ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದ್ರೆ ತನ್ನ ಮಗಳು ಸದಾ ಮೇಕಪ್ ಮಾಡಿಕೊಳ್ತಿರ್ತಾಳೆ. ತನ್ನ ಮಗಳು ಅತಿಯಾಗಿ ಅಲಂಕಾರ ಮಾಡಿಕೊಂಡಿರ್ತಾಳೆ. ಮೇಕಪ್ ಮಾಡೋದನ್ನ ನೋಡಿ ಅಬ್ದುಲ್ ಆಘಾತಕ್ಕೊಳಗಾಗ್ತಾನೆ. ನಮ್ಮ ಧರ್ಮದಲ್ಲಿ ಮೇಕಪ್ ಮಾಡೋದು ನಿಷೇಧ, ಅದಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ಬಳಸೋದು ತಪ್ಪು ಎಂದು ಹೇಳ್ತಾನೆ. ಇದನ್ನ ಕೇಳಿ ಅವಳು, ಅಪ್ಪ ನೀವಿನ್ನೂ ಹಳೆ ಕಾಲದಲ್ಲಿದ್ದೀರಾ ಎಂದು ಹೇಳ್ತಾಳೆ. ಮಗಳೇ, ನಾವು ಬುರ್ಕಾ ಧರಿಸಿ ಹೊರಗಡೆ ಹೋಗ್ಬೇಕು, ನಮ್ಮ ಧರ್ಮದ ಪ್ರಕಾರ ಇದೆಲ್ಲ ತಪ್ಪು ಎಂದು ಅಬ್ದುಲ್ ಹೇಳ್ತಾನೆ. ಅದಕ್ಕೆ ಅಬ್ದುಲ್ ಪತ್ನಿ ಫಾತಿಮಾ, ಅವಳನ್ನ ಚಿಕ್ಕ ವಯಸ್ಸಿನಿಂದಲೇ ಬಹಳ ಪ್ರೀತಿಯಿಂದ ಬೆಳೆಸಿದ್ದೇವೆ, ಅದಕ್ಕೆ ಅವಳು ಯಾವಾಗ್ಲೂ ತನ್ನ ಇಷ್ಟದಂತೆ ಮಾಡ್ತಾಳೆ, ದೊಡ್ಡವಳಾಗ್ತಾ ಅವಳೇ ಸರಿ ಹೋಗ್ತಾಳೆ ಎಂದು ಹೇಳ್ತಾರೆ. ಕೆಲ ದಿನಗಳು ಹೀಗೆಯೇ ಕಳೆಯುತ್ತವೆ. ಈಗ ಅವರ ಮನೆಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಬಡತನ ಬರ್ತದೆ. ಅದಕ್ಕಾಗಿ ಅಬ್ದುಲ್, ನಾನು ದುಬೈಗೆ ಕೆಲಸಕ್ಕೆ ಹೋಗ್ತೇನೆ ಎಂದು ಮಗಳಿಗೆ ಹೆಂಡತಿಗೆ ಹೇಳಿ ಹೊರಟು ಹೋಗ್ತಾನೆ. ದುಬೈಗೆ ಕೆಲಸಕ್ಕೆ ಹೋದ ನಂತರ ಅಬ್ದುಲ್ರ ಮಗಳು ಬಹಳ ಸ್ವತಂತ್ರವಾಗ್ತಾಳೆ, ಸಂತೋಷದಿಂದ ಸುತ್ತಾಡ್ತಾಳೆ. ಈಗ ಅವಳು ತನ್ನ ತಾಯಿಯ ಬಳಿ, ನನ್ಗೆ ಒಂದು ಸೆಲ್ ಫೋನ್ ಬೇಕು, ನನ್ನ ಫ್ರೆಂಡ್ಸ್ ಎಲ್ಲರೂ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಯೂಸ್ ಮಾಡ್ತಾ ಬಹಳ ಸಂತೋಷವಾಗಿದ್ದಾರೆ, ನನಗೂ ಹಾಗೆ ಸಂತೋಷವಾಗಿರ್ಬೇಕು, ಅದಕ್ಕಾಗಿ ಫೋನ್ ಬೇಕು ಎಂದು ಕೇಳ್ತಾಳೆ. ಆದ್ರೆ ಅವಳ ತಾಯಿ, ಇದೆಲ್ಲ ಬಹಳ ತಪ್ಪು, ಈಗ ಕಾಲ ಬಹಳ ಕೆಟ್ಟೋಗಿದೆ, ಬೇಡ ಎಂದು ಹೇಳ್ತಾಳೆ. ಅದಕ್ಕೆ ಮಗಳು, ನನ್ನ ಇಷ್ಟದಂತೆ ಬದುಕುವ ಹಕ್ಕು ನನಗಿಲ್ವಾ, ನನಗೆ ಸಂತೋಷವಾಗಿ ಬದುಕುವ ಹಕ್ಕು ಇಲ್ವಾ ಎಂದು ಕೂಗ್ತಾಳೆ. ಅದಕ್ಕೆ ಆ ರಾತ್ರಿ ಅವಳು ಊಟ ಕೂಡ ಮಾಡೋದಿಲ್ಲ. ಮರುದಿನ ಬೆಳಗ್ಗೆ ಸಹ ನಾನು ಊಟ ಮಾಡೋದಿಲ್ಲ, ನನಗೆ ಮೊಬೈಲ್ ಫೋನ್ ತಂದು ಕೊಟ್ರೆ ಮಾತ್ರ ಊಟ ಮಾಡ್ತೇನೆ ಎಂದು ಹೇಳ್ತಾಳೆ. ಈಗ ಅವಳ ತಾಯಿ, ಸರಿ ಬಾ, ನಾವು ಮಾರ್ಕೆಟ್ಗೆ ಹೋಗಿ ಮೊಬೈಲ್ ಖರೀದಿಸಿಕೊಂಡು ಬರೋಣ ಎಂದು ಮಾರ್ಕೆಟ್ಗೆ ಹೋಗ್ತಾರೆ. ಈಗ ಇಬ್ರು ಸೇರಿ ಮೊಬೈಲ್ ಫೋನ್ ಖರೀದಿಸಲು ಅಂಗಡಿಗೆ ಹೋಗ್ತಾರೆ. ಮೊಬೈಲ್ ಫೋನ್ ಖರೀದಿಸಿ ತರ್ತಾರೆ. ಆದ್ರೆ ಮೊಬೈಲ್ ಫೋನ್ ತಂದ ನಂತರ ಅವಳ ನಡವಳಿಕೆ ಸಂಪೂರ್ಣವಾಗಿ ಬದಲಾಗುತ್ತೆ. ಆದ್ರೆ ಅವಳ ಜೀವನವೇ ಬದಲಾಗುತ್ತೆ ಎಂದು ಆ ಸಮಯದಲ್ಲಿ ಅವಳ ತಾಯಿಗೆ ಗೊತ್ತಿರೋದಿಲ್ಲ. ಆಗಿಂದ ಅವಳು ಯಾವಾಗ್ಲೂ ಮೊಬೈಲ್ ಫೋನಲ್ಲೇ ಇರ್ತಾಳೆ. ಅಂದ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫ್ರೆಂಡ್ಸ್ ಒಂದಿಗೆ ಮಾತನಾಡೋದು ಎಂದು ಅವಳ ನಡವಳಿಕೆ ಸಂಪೂರ್ಣವಾಗಿ ಬದಲಾಗುತ್ತೆ. ಸದಾಕಾಲ ಫೋನ್ ಎಂದು ಕೈಯಲ್ಲೇ ಫೋನ್ ಇರ್ತಿತ್ತು. ಇದನ್ನ ನೋಡಿ ಅವಳ ತಾಯಿ ಆಘಾತಕ್ಕೊಳಗಾಗ್ತಾಳೆ, ಚಿಂತೆಗೆ ಬೀಳ್ತಾಳೆ. ಹೀಗೇನೆ ಒಂದು ಸಂದರ್ಭದಲ್ಲಿ ಭಯಂಕರವಾಗಿ ಕೋಪಗೊಂಡು, ಯಾವಾಗ್ಲೂ ಫೋನ್ ಹಿಡಿದುಕೊಂಡಿರ್ತೀಯಾ, ಫೋನ್ ಬಿಟ್ಟು ಹೋಗಿ ಮನೆ ಕೆಲಸ ಮಾಡು, ಹೋಗಿ ಓದಿಕೋ ಎಂದು ಜೋರಾಗಿ ಗದರಿಸ್ತಾಳೆ. ಅದಕ್ಕೆ ಮಗಳು ಸದಾ, ಫೋನ್ ಯಾಕೆ ತಂದು ಕೊಟ್ಟಿದ್ದೀಯಾ, ಫೋನ್ ಬಗ್ಗೆ ನಿನಗೇನಾದ್ರೂ ಗೊತ್ತಾ, ವಿದ್ಯಾಜ್ಞಾನ ಇಲ್ಲದವರು ಹೀಗೇನೆ ನಡೆದುಕೊಳ್ತಾರೆ, ಫೋನ್ ಹೇಗೆ ಕೆಲಸ ಮಾಡ್ತದೆ ಗೊತ್ತಾ, ಫೋನಲ್ಲಿ ಏನೆಲ್ಲ ಇದೆ ಗೊತ್ತಾ ಎಂದು ಹಲವಾರು ಮಾತುಗಳನ್ನಾಡಿ ಕೋಪಗೊಳ್ತಾಳೆ. ಆ ಮಾತುಗಳನ್ನ ಕೇಳಿ ಅವರ ತಾಯಿ ಕೋಪಗೊಳ್ತಾಳೆ. ಆದ್ರೂ ಮಗಳಿಗಾಗಿ ಎಲ್ಲವನ್ನೂ ಸಹಿಸಿಕೊಳ್ತಾಳೆ. ಹೀಗೇನೆ ಒಂದು ದಿನ ತಾಯಿ ನಮಾಜ್ ಮಾಡ್ತಿರುವಾಗ ಲೌಡ್ ಸ್ಪೀಕರ್ ಅಲ್ಲಿ ಜೋರಾಗಿ ಹಾಡು ಕೇಳ್ತಿರ್ತಾಳೆ ಸದಾ. ಅವಳ ತಾಯಿ ಮತ್ತೆ ಕೋಪಗೊಂಡು ಎಚ್ಚರಿಕೆ ಕೊಡ್ತಾಳೆ. ಆದ್ರೂ ಅವಳು ನಿಲ್ಸೋದಿಲ್ಲ. ಹೀಗೇನೆ ಹಲವಾರು ದಿನಗಳು ಕಳೆಯುತ್ತವೆ. ಪ್ರತಿದಿನ ಕಾಲೇಜಿಗೆ ಹೋಗಿ ಬರ್ತಾಳೆ. ಅವಳ ನಡವಳಿಕೆ ಹೀಗೆಯೇ ಇರುತ್ತೆ. ಹಾಡು ಕೇಳುವುದು, ಹಲವು ಗಂಟೆಗಳ ಕಾಲ ಸೆಲ್ ಫೋನ್ ನಲ್ಲಿ ಮಾತನಾಡುವುದು, ಇದೆಲ್ಲ ಮುಂದುವರಿಯುತ್ತೆ. ಹೀಗೆ ಒಂದು ದಿನ ಅವಳು ಫೋನಲ್ಲಿ ಮಾತನಾಡ್ತಿರುವಾಗ ವಿವಿಧ ರೀತಿಯ ಫೋಟೋಗಳನ್ನ ತೆಗೆದು ಒಬ್ಬ ಯುವಕನಿಗೆ ಕಳಿಸ್ತಾಳೆ. ಇದನ್ನ ನೇರವಾಗಿ ಅವಳ ತಾಯಿ ನೋಡ್ತಾಳೆ. ನೋಡಿ ಭಯಂಕರವಾಗಿ ಕೋಪಗೊಂಡು ಕೈಯಿಂದ ಹೊಡಿತಾಳೆ. ಹೊಡೆದ ನಂತರ ಮೊಬೈಲ್ ಫೋನ್ ಕಸಿದುಕೊಂಡು ನೆಲಕ್ಕೆ ಬಡಿತಾಳೆ. ಇದನ್ನ ತಂದುಕೊಟ್ಟದ್ದು ನನ್ನ ತಪ್ಪು ಎಂದು ಕೋಪದಿಂದ ಕೂಗುತ್ತಾಳೆ. ಆಗ ಸದಾ, ನಿನಗೆ ಎಷ್ಟು ಧೈರ್ಯ, ನನ್ನನ್ನ ಹೊಡೆದ್ಯಾ, ನನಗೆ ಇಷ್ಟವಾದಂತೆ ಬದುಕ್ತೇನೆ, ನಿನಗಾಗಿ ನನ್ನ ಜೀವನವನ್ನ ವ್ಯರ್ಥ ಮಾಡೋದಿಲ್ಲ, ಯಾರಿಗೂ ನನ್ನ ಮೇಲೆ ಹಕ್ಕಿಲ್ಲ, ನೀನು ನನ್ನ ತಾಯಿಯಾದ್ರೂ ನನ್ನನ್ನ ನಿಯಂತ್ರಿಸುವ ಹಕ್ಕು ನಿನಗಿಲ್ಲ ಎಂದು ಮಿತಿಯನ್ನ ಮೀರಿ ಮಾತನಾಡ್ತಾಳೆ. ನೀನು ನನ್ನ ತಾಯಿನ, ನಾನು ಸ್ವತಂತ್ರವಾಗಿ ಬದುಕಬಾರದೆಂದು ನೀನು ಬಯಸುತ್ತೀಯಾ, ಅಪ್ಪ ಅಮ್ಮ ನನಗೆ ಯಾರೂ ಬೇಕಿಲ್ಲ ಎಂಬಂತೆ ಕೋಪಗೊಂಡು ಮಾತನಾಡ್ತಾಳೆ. ಇಷ್ಟೇ ಅಲ್ಲದೆ ಆಗಿಂದ ಅವಳು ಕಾಲೇಜಿಗೆ ಹೋಗ್ತಾ ಸ್ವತಂತ್ರವಾಗಿ ತಿರುಗಾಡುತ್ತಾಳೆ. ಅವಳ ನಡವಳಿಕೆ ದಿನೇ ದಿನೇ ಬದಲಾಗ್ತದೆ. ಮನೆಯಲ್ಲಿ ತಾಯಿಯೊಂದಿಗೆ ಯಾವಾಗ್ಲೂ ಜಗಳವಾಡ್ತಾ ಇರ್ತಾಳೆ. ಹೀಗೇನೆ ಕೆಲ ದಿನಗಳು ಕಳೆಯುತ್ತವೆ. ಸದಾ ಈಗ ಕಾಲೇಜಲ್ಲಿ ಒಬ್ಬ ಹುಡುಗನನ್ನ ಪ್ರೀತಿಸಲು ಆರಂಭಿಸಿರ್ತಾಳೆ. ಈಗ ಈ ವಿಷಯ ಸ್ವಲ್ಪ ಸ್ವಲ್ಪವಾಗಿ ಮನೆಯಲ್ಲಿ ತಿಳಿಯಲು ಆರಂಭವಾಗ್ತದೆ. ಇದರಿಂದ ಅವಳ ತಾಯಿ ತೀವ್ರ ಕೋಪಗೊಂಡು ಮಗಳ ಜೀವನ ವ್ಯರ್ಥವಾಗ್ತದೆ ಎಂದು ಗಟ್ಟಿಯಾಗಿ ಅಳ್ತಾಳೆ. ಆದ್ರೂ ಅಮ್ಮನ ಬಗ್ಗೆ ಯಾವುದೇ ಚಿಂತೆ ಇಲ್ಲದೆ ಅವಳು ತನ್ನ ದಾರಿಯಲ್ಲೇ ಹೋಗ್ತಾಳೆ. ಈಗ ಅವಳ ತಂದೆ ಅಬ್ದುಲ್ 4 ವರ್ಷಗಳ ನಂತರ ದುಬೈಯಿಂದ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದ್ರೆ ಮನೆಯ ಸ್ಥಿತಿ ಸಂಪೂರ್ಣವಾಗಿ ಬದಲಾಗಿರುತ್ತೆ.
ಇರುತ್ತೆ. ಮಗಳು ಅಮ್ಮನೊಂದಿಗೆ ಮಾತನಾಡುವ ಮಾತುಗಳನ್ನ ಕೇಳಿದ ನಂತರ ಕೋಪಗೊಂಡು ಮಗಳನ್ನ ಹೊಡಿತಾರೆ. ಆಗ ಸದಾ ಅಳ್ತಾಳೆ. ಫಾತಿಮಾ ನಡೆದ ಎಲ್ಲವನ್ನೂ ಹೇಳ್ತಾಳೆ. ತಾನು ಮಗಳ ಇಷ್ಟದಂತೆ ಮೊಬೈಲ್ ಫೋನ್ ತಂದುಕೊಟ್ಟದ್ದು, ನಂತರ ಅವಳ ಜೀವನ ತಲೆ ಕೆಳಗಾದದ್ದು, ಹೀಗೆ ಎಲ್ಲವನ್ನೂ ವಿವರಿಸ್ತಾಳೆ. ಅದಕ್ಕೆ ಅಬ್ದುಲ್, ನಿನಗೆ ಅರ್ಥವಾಗ್ತಿದೆಯಾ ನೀನು ಮಾಡಿದ ಪರಿಣಾಮ ಎಷ್ಟು ದೊಡ್ಡದ್ದು ಎಂದು ಕೋಪಗೊಂಡು ಜಗಳವಾಡ್ತಾರೆ. ಪೋಷಕರ ಈ ಮಾತುಗಳನ್ನ ಕೇಳಿದ ನಂತರ ಅವಳು, ಇವರು ನಿಜವಾಗಿಯೂ ನನ್ನ ತಂದೆ ತಾಯಿಗಳ ಎಂದು ಆ ರಾತ್ರಿ ಭಯಂಕರವಾಗಿ ಅಳ್ತಾ ತನ್ನ ಪ್ರಿಯಕರನಿಗೆ ಫೋನ್ ಮಾಡಿ ಹೇಳ್ತಾಳೆ. ನಮ್ಮ ಮನೆಯಲ್ಲಿ ಎಲ್ಲವೂ ತಪ್ಪಾಗಿ ನಡೆಯುತ್ತಿದೆ. ನನ್ನ ಅಪ್ಪ ಅಮ್ಮ ನನ್ನನ್ನ ಹೊಡಿತಾರೆ, ನನ್ನ ಅಮ್ಮ ನನ್ನನ್ನ ಹೊಡಿತಾಳೆ, ನನ್ನನ್ನ ಗುಲಾಮಳಂತೆ ನಡೆಸ್ತಾರೆ ಎಂದು ಹೇಳಿ ಅಳ್ತಾಳೆ. ಆ ಸಮಯದಲ್ಲಿ ಆ ಹುಡುಗ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ, ನಿನ್ನ ಅಪ್ಪ ಸಂಪಾದಿಸಿ ಇಟ್ಟಿದ್ದ ಆ ಬಂಗಾರ ಹಣ ಎಲ್ಲವನ್ನ ತೆಗೆದುಕೊಂಡು ನೀನು ತಕ್ಷಣ ಬಾ, ನಾವಿಬ್ರು ಓಡಿ ಹೋಗಿ ಮದುವೆಯಾಗೋಣ ಎಂದು ಹೇಳ್ತಾನೆ. ಈಗ ಅವಳು ಅಪ್ಪ ಅಮ್ಮ ಮಧ್ಯರಾತ್ರಿ ನಿದ್ದೆ ಮಾಡುವವರೆಗೂ ಕಾಯ್ತಾಳೆ. ಚೆನ್ನಾಗಿ ನಿದ್ರೆಯಲ್ಲಿರುವ ಸಮಯದಲ್ಲಿ ಅವಳ ತಂದೆ ತಂದಿದ್ದ ಸೂಟ್ ಕೇಸ್, ಹಣ, ಬಂಗಾರ ಎಲ್ಲವನ್ನ ತೆಗೆದುಕೊಂಡು ಹೊರಗೆ ಹೋಗ್ತಾಳೆ. ಈಗ ಆ ಪೆಟ್ಟಿಗೆಯೊಂದಿಗೆ ಹೊರಟ ನಂತರ ಪ್ರಿಯಕರನ ಬಳಿಗೆ ಹೋಗ್ತಾಳೆ. ಅಲ್ಲಿಗೆ ಹೋದ ನಂತರ ಒಂದು ಸ್ಥಳದಲ್ಲಿ ಕಾಯ್ತಾ ಕೊಡ್ತಾಳೆ. ಅವಳ ಪ್ರಿಯಕರ ನೇರವಾಗಿ ಬಂದು ಆ ಪೆಟ್ಟಿಗೆಯನ್ನ, ಹಣವನ್ನ ತೆಗೆದುಕೊಳ್ತಾನೆ. ಇದು ನಿನ್ನ ಕೈಯಲ್ಲಿದ್ರೆ ಬಹಳ ಡೇಂಜರ್, ನಾನು ತಕ್ಷಣ ಒಂದು ಕಾರ್ ತೆಗೆದುಕೊಂಡು ಬರ್ತೇನೆ ಎಂದು ಹೇಳಿ ಅವನು ಪೆಟ್ಟಿಗೆ ಸಮೇತ ಅಲ್ಲಿಂದ ಹೊರಟು ಹೋಗ್ತಾನೆ. ಹೋದವನು ಮರಳಿ ಬರೋದೇ ಇಲ್ಲ. ಅವಳು ಅಳ್ತಾ ಅಲ್ಲೇ ಕೂಡ್ತಾಳೆ. ಆ ಸಮಯದಲ್ಲಿ ಅಲ್ಲಿ ಒಬ್ಬ ವಯಸ್ಸಾದವರು ಬರ್ತಾರೆ. ಏನಮ್ಮ, ಏನಾಯ್ತು, ಯಾಕೆ ಅಳ್ತಿದ್ದೀಯಾ ಎಂದು ಕೇಳ್ತಾರೆ. ಎಲ್ಲಾ ವಿವರಗಳನ್ನ ಹೇಳ್ತಾಳೆ. ಇದನ್ನ ಕೇಳಿ, ಅಮ್ಮ ಅಪ್ಪ ಎಲ್ರಿಗಿಂತ ಮುಖ್ಯ, ಅಮ್ಮ ಅಪ್ಪ ಹೇಳಿದ್ದನ್ನ ಕೇಳಮ್ಮ, ಈಗ ಎಲ್ಲಿಗೂ ಹೋಗ್ಬೇಡ, ನೀನು ತಕ್ಷಣ ಮನೆಗೆ ಹೋಗು, ಅಮ್ಮ ಅಪ್ಪ ಹೇಳಿದ್ದನ್ನ ಕೇಳು ಎಂದು ಹೇಳಿ ಕಳಿಸ್ತಾರೆ. ಅವಳು ಅದೇ ರೀತಿ ನೇರವಾಗಿ ಮನೆಗೆ ಬರ್ತಾಳೆ. ಮನೆಗೆ ಬಂದು ನೋಡ್ತಾಳೆ, ಅವಳ ಅಪ್ಪ ಅಮ್ಮ ಹಾಗೆಯೇ ನಿದ್ರೆಯಲ್ಲಿದ್ದಾರೆ. ಆದ್ರೂ ಏನು ನಡೆಯದಂತೆ ಮನೆಯೊಳಗೆ ಹೋಗಿ ಆ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ತಾಳೆ. ಮರುದಿನ ಎದ್ದು ನೋಡ್ತಾಳೆ, ಪೆಟ್ಟಿಗೆ, ಹಣ ಎಲ್ಲವೂ ಕಾಣೆಯಾಗಿದೆ, ಬಂಗಾರ ಏನೂ ಇಲ್ಲ. ಈಗ ಇದನ್ನ ನೋಡಿ ಅವಳ ಅಪ್ಪ ಅಮ್ಮ ಇಬ್ಬರು ಗಟ್ಟಿಯಾಗಿ ಅಳ್ತಾ ಇರ್ತಾರೆ. ಆಗ ಸದಾ ಬಂದು ಸತ್ಯವನ್ನ ಹೇಳ್ತಾಳೆ. ನಾನು ಬಂಗಾರ, ಹಣ ಎಲ್ಲವನ್ನೂ ತೆಗೆದುಕೊಂಡು ಹೊರಗೆ ಹೋದೆ, ಒಬ್ಬ ಹುಡುಗ ಅದನ್ನ ಕಿತ್ತುಕೊಂಡು ಹೋದ ಎಂದು ಹೇಳ್ತಾಳೆ. ಇದನ್ನ ಕೇಳಿ ಇಬ್ಬರು ಆಘಾತಕ್ಕೊಳಗಾಗ್ತಾರೆ. ಆದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮರ್ಯಾದೆಗೆ ಪ್ರಶ್ನೆ ಎಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದಿಲ್ಲ. ಹೀಗೇನೆ 2-3 ದಿನಗಳು ಕಳೆಯುತ್ತವೆ. ಆ ಪ್ರಿಯಕರನಿಗೆ ಫೋನ್ ಮಾಡಿ ನೋಡ್ತಾಳೆ. ಆದ್ರೆ ಅವನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಈಗ ಒಂದು ದಿನ ಇದ್ದಕ್ಕಿದ್ದಂತೆ ಫೋನ್ ಬರ್ತದೆ. ಅವನು ಫೋನ್ ಮಾಡಿ, ನಿನ್ನ ಫೋಟೋಗಳು, ವಿಡಿಯೋಗಳು ಎಲ್ಲವೂ ನನ್ನ ಬಳಿ ಇವೆ, ಅದರಲ್ಲಿ ಅಸಹ್ಯವಾದ ಫೋಟೋಗಳು ಇವೆ, ಇದೆಲ್ಲವನ್ನ ನಾನು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ, ಬೇಡ ಅಂದ್ರೆ 2 ಲಕ್ಷ ಹಣ ತೆಗೆದುಕೊಂಡು ಬಾ ಎಂದು ಹೇಳ್ತಾನೆ. ಅದನ್ನ ಕೇಳಿ ಅವಳು ಆಘಾತದಲ್ಲಿ ನಡುಗ್ತಾಳೆ. ನನ್ನ ಬಳಿ ಹಣನೇ ಇಲ್ಲ, ಎಲ್ಲಾ ಹಣವನ್ನ ನಾನು ನಿನಗೇನೆ ಕೊಟ್ಟಿದ್ದೇನೆ ಎಂದು ಹೇಳ್ತಾಳೆ. ಅವನು, ಅದೆಲ್ಲ ನನಗೆ ಗೊತ್ತಿಲ್ಲ, ಸಂಜೆಯೊಳಗಡೆ ಹಣ ಕೊಡದಿದ್ರೆ 4-5 ವಿಡಿಯೋಗಳನ್ನ ಬಿಡುಗಡೆ ಮಾಡ್ತೇನೆ ಎಂದು ಹೇಳ್ತಾನೆ. ಅದನ್ನ ಕೇಳಿ ಅವಳು ತುಂಬಾ ಅಳ್ತಾಳೆ, ಚಿಂತೆ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ 4-5 ವಿಡಿಯೋಗಳನ್ನ ಅವನು ಬಿಡುಗಡೆ ಮಾಡ್ತಾನೆ. ಶೇರ್ ಮಾಡಿದ ವಿಡಿಯೋಗಳು ಎಲ್ಲೆಡೆ ಹರಡ್ತವೆ, ತುಂಬಾ ವೈರಲ್ ಆಗುತ್ತವೆ. ಅವಳ ಅಪ್ಪ ಆ ವಿಡಿಯೋಗಳನ್ನ ನೋಡ್ತಾರೆ. ಅವರು ಭಯಂಕರವಾಗಿ ಆಘಾತಕ್ಕೊಳಗಾಗಿ ಸಹಿಸಲಾರದೆ ಹಗ್ಗದಿಂದ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆ ಕುಟುಂಬ ಸಂಪೂರ್ಣವಾಗಿ ಒಡೆದು ಹೋಗ್ತದೆ. ತಾಯಿ ಗಟ್ಟಿಯಾಗಿ ಅಳ್ತಾಳೆ. ಏನು ನಡೆದಿದೆ ಎಂದು ಸ್ವಲ್ಪವಾಗಿ ತಾಯಿಗೆ ಅರ್ಥವಾಗ್ತದೆ. ಅವಳ ಅಪ್ಪನ ಅಂತ್ಯ ಸಂಸ್ಕಾರ ಮುಗಿಸಿ ಮನೆಗೆ ಬರ್ತಾರೆ. ಸದಾ ಈಗ ಶಾಂತಳಾಗ್ತಾಳೆ. ಹೆಚ್ಚು ಮನೆಯಿಂದ ಹೊರಗಡೆ ಹೋಗದೆ ಅಮ್ಮ ಹೇಳಿದ್ದನ್ನೆಲ್ಲ ಕೇಳ್ತಾಳೆ. ಈಗ ಅಪ್ಪ ಸತ್ತ ನಂತರ ಅವಳ ಕಾಲೇಜನ್ನ ಅಲ್ಲಿಗೆ ನಿಲ್ಲಿಸ್ತಾಳೆ. ಆದ್ರೆ ಸ್ವಲ್ಪ ದಿನಗಳ ನಂತರ ಅವಳ ಜೀವನ ಬೇರೆ ದಾರಿಯಲ್ಲೇ ಹೋಗ್ತದೆ. ಅಂದ್ರೆ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಹೊರಗೆ ಹೋಗಿ ತನ್ನ ಹಳೆಯ ಫ್ರೆಂಡ್ಸ್ ನೊಂದಿಗೆ ಪಬ್, ಕ್ಲಬ್ ಎಂದು ತಪ್ಪು ದಾರಿಗೆ ಹೋಗ್ತಾಳೆ. ಇಷ್ಟೇ ಅಲ್ಲದೆ ಮದ್ಯಪಾನಕ್ಕೂ ದಾಸಿ ಆಗ್ತಾಳೆ. ಇದೆಲ್ಲವನ್ನ ನೋಡಿ ಅವಳ ತಾಯಿ ಎಷ್ಟೇ ಎಚ್ಚರಿಕೆ ನೀಡಿದರೂ ಕೇಳೋದಿಲ್ಲ. ಅವಳು ತನ್ನ ಇಷ್ಟದಂತೆ ಹೋಗ್ತಾಳೆ. ಮಗಳು ತುಂಬಾ ಬದಲಾಗಿದ್ದಾಳೆ ಎಂದು ಯಾವಾಗ್ಲೂ ಭಯದಲ್ಲಿರ್ತಾಳೆ ತಾಯಿ ಫಾತಿಮಾ. ರಾತ್ರಿ ಲೇಟ್ ಆಗಿ ಬರುತ್ತಿರ್ತಾಳೆ. ಮಗಳು ಯಾವಾಗ ಬರ್ತಾಳೆ, ಯಾವಾಗ ಹೋಗ್ತಾಳೆ ಎಂದು ಸಿಸಿಟಿವಿ ಕ್ಯಾಮೆರಾದ ಮೂಲಕ ನಿಗಾ ವಹಿಸ್ತಾಳೆ. ಇದಕ್ಕಾಗಿ ಸಿಸಿಟಿವಿ ಕ್ಯಾಮೆರಾ ಇಡ್ತಾಳೆ. ಅವಳ ಮಗಳು ಮಧ್ಯರಾತ್ರಿ 11 ಗಂಟೆಗೆ ಮನೆಗೆ ಬರ್ತಾಳೆ. ಮನೆಗೆ ಬಂದ ನಂತರ, ಅಮ್ಮ, ಯಾಕೆ ನೀನು ಸಿಸಿಟಿವಿ ಕ್ಯಾಮೆರಾದಿಂದ ನನ್ನನ್ನ ನೋಡ್ತಿದ್ದೀಯಾ, ನಾನು ಅಷ್ಟು ಕೆಟ್ಟವಳ, ಯಾಕೆ ಹೀಗಿದ್ದೀಯಾ ಎಂದು ಜಗಳವಾಡ್ತಾಳೆ. ನಿನ್ನ ಮೇಲೆ ನನಗೆ ಬಹಳ ಚಿಂತೆ ಇದೆ, ಇದೆಲ್ಲ ಬಹಳ ತಪ್ಪು, ಹೀಗೆ ಮಾಡಬೇಡ ಎಂದು ಅವಳ ತಾಯಿ ತಿಳಿಸ್ತಾಳೆ. ಆದ್ರೆ ಕೇಳೋದೇ ಇಲ್ಲ. ತಾಯಿ ಭಯ ಪಟ್ಟಂತೆಯೇ ಒಂದು ರಾತ್ರಿ ಅವಳು ಬರೋದೇ ಇಲ್ಲ. ಇದರಿಂದ ಆಘಾತಕ್ಕೊಳಗಾಗಿ ಸಿಸಿಟಿವಿ ಕ್ಯಾಮೆರಾವನ್ನ ನೋಡ್ತಾ ಇರ್ತಾಳೆ ತಾಯಿ. 2 ದಿನಗಳು ಕಾಯ್ತಾಳೆ, 3 ದಿನಗಳು ಕಾಯ್ತಾಳೆ. ಆದ್ರೆ 3 ದಿನಗಳ ನಂತರವೂ ಮನೆಗೆ ಬರದೇ ಇದ್ದಿದ್ದರಿಂದ ಊಟ ಮಾಡದೆ ಮೂರ್ಛೆ ಹೋಗಿ ಕೆಳಗೆ ಬೀಳ್ತಾಳೆ. ಮೂರ್ಛೆ ಹೋಗಿ ಕೆಳಗೆ ಬಿದ್ದ ನಂತರ ಪಕ್ಕದ ಮನೆಯವರು ಎಲ್ಲಾ ಓಡಿ ಬಂದು ಆ ಅಮ್ಮನಿಗೆ ಸಹಾಯ ಮಾಡ್ತಾರೆ. ಆಸ್ಪತ್ರೆಗೆ ಕರೆದೊಯ್ತಾರೆ. ಆದ್ರೆ ಆ ಅಮ್ಮ ಮೂರ್ಛೆಯಲ್ಲೇ ಇರ್ತಾಳೆ. ಅಲ್ಲಿದ್ದವರೆಲ್ಲ ಮಾತನಾಡಿಕೊಳ್ತಾರೆ, ಇವಳಿಗೆ ಒಬ್ಬ ಮಗಳಿದ್ದಾಳಲ್ಲವೇ, ಆ ಮಗಳಿಗೆ ಏನಾಯ್ತು, ಯಾಕೆ ಬರಲಿಲ್ಲ, ಯಾಕೆ ಬಂದು ನೋಡಲಿಲ್ಲ ಎಂದು ಮಾತನಾಡಿಕೊಳ್ತಾರೆ. ಇದರ ಬಗ್ಗೆ ಪೊಲೀಸರಿಗೆ ತಿಳಿಸಬೇಕು ಎಂದು ಎಲ್ಲರೂ ಹೇಳ್ತಾರೆ.
ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಮಾಹಿತಿ ನೀಡಿದ ನಂತರ ಅವರು ಬಂದು ಆ ಅಮ್ಮನನ್ನ ನೋಡ್ತಾರೆ. ಫಾತಿಮಾ ಇನ್ನೂ ಮೂರ್ಛೆಯಲ್ಲೇ ಇರ್ತಾಳೆ, ಎಚ್ಚರವಾಗಿರೋದಿಲ್ಲ. ವಿಚಾರಣೆ ಆರಂಭವಾಗ್ತದೆ. ಎಲ್ಲ CCTV ಕ್ಯಾಮೆರಾಗಳನ್ನ ಪರಿಶೀಲಿಸ್ತಾರೆ, ಎಲ್ಲಾ ಕಡೆ ಹುಡುಕಾಟ ನಡೆಸ್ತಾರೆ. ಪರಿಶೀಲನೆ ಮಾಡಿ ನೋಡಿದಾಗ ಅವರಿಗೆ ಕೆಲವು ಆಘಾತಕಾರಿ ಮಾಹಿತಿಗಳು ಬಹಿರಂಗವಾಗ್ತವೆ. ಒಂದು ಕಾಡು ಪ್ರದೇಶದಲ್ಲಿ ಅವಳು ಮತ್ತು ಒಬ್ಬ ಯುವಕ ಕೊನೆಯದಾಗಿ ಹೋಗಿದ್ದರು ಎಂದು ತಿಳಿಯುತ್ತೆ. ಅಲ್ಲಿಗೆ ಹೋಗಿ ನೋಡಿದಾಗ ಸದಾ ಬಿದ್ದಿರ್ತಾಳೆ. ಆ ಹುಡುಗಿಯ ಕೈಕಾಲುಗಳೆಲ್ಲ ತೀವ್ರ ಪೆಟ್ಟು ಬಿದ್ದಿವೆ. ಅವಳು ಸತ್ತು 3 ದಿನಗಳು ಆಗಿರುತ್ತೆ. 3 ದಿನಗಳ ಕಾಲ ಕೆಲ ಪ್ರಾಣಿಗಳು ಕಡಿದು ಎಳೆದು ಕೈಕಾಲುಗಳೆಲ್ಲ ಭಯಂಕರವಾಗಿ ಕಿತ್ತು ಹೋಗಿರುತ್ತವೆ. ಈಗ ದುರ್ಗಂಧವೂ ಬರುತ್ತಿರುತ್ತೆ. ತಕ್ಷಣ ಪೊಲೀಸರು ಅದನ್ನ ಪೋಸ್ಟ್ ಮಾರ್ಟಂಗೆ ಕಳಿಸ್ತಾರೆ. ಈಗ ಅವಳ ಮನೆಯಲ್ಲಿ ಯಾರೂ ಇಲ್ಲ. ಅವರ ತಾಯಿಯು ಇನ್ನೂ ಮೂರ್ಛೆಯಲ್ಲಿದ್ದಾಳೆ. ಅಂದ್ರೆ ತನ್ನ ಮಗಳು ಸತ್ತಿರುವ ವಿಷಯ ತಾಯಿಗೂ ಗೊತ್ತಿರೋದಿಲ್ಲ. ಇದರಿಂದ ಅಕ್ಕಪಕ್ಕದವರೇ ಸದಾ ಅಂತ್ಯಕ್ರಿಯೆಗಳನ್ನ ಮಾಡಲು ನೋಡ್ತಾರೆ. ಅವರ ಮತವಿಶ್ವಾಸದ ಪ್ರಕಾರ ಸದಾ ಬಂಧುಗಳು ಆ ದೇಹವನ್ನ ತೊಳೆಯಲು ನೋಡ್ತಾರೆ. ಆದ್ರೆ ಸದಾ ದೇಹದಿಂದ ತುಂಬಾ ದುರ್ವಾಸನೆ ಬರ್ತಾ ಇರುತ್ತೆ. ಇದರಿಂದ ಆ ಮಹಿಳೆಯರು ಈ ಶರೀರವನ್ನ ನಾವು ತೊಳೆಯೋದಿಲ್ಲ, ತಕ್ಷಣ ಸಮಾಧಿ ಮಾಡಿ ಎಂದು ಕೇಳ್ತಾರೆ. ಆದ್ರೆ ಅಲ್ಲಿದ್ದ ಪುರುಷರು ಅಂತ್ಯಕ್ರಿಯೆಗೂ ಮುಂಚೆ ಶರೀರವನ್ನ ತೊಳೆಯಬೇಕು, ಇದು ನಮ್ಮ ಆಚಾರ. ಅವಳು ತನ್ನ ತಂದೆ ತಾಯಿಗೆ ತುಂಬಾ ನೋವು ಕೊಟ್ಟಿದ್ದಾಳೆ, ತುಂಬಾ ಪಾಪ ಮಾಡಿದ್ದಾಳೆ. ಆದ್ರೆ ನಾವು ಈ ಪಾಪವನ್ನ ಮಾಡಬಾರದು, ಶುಭ್ರಗೊಳಿಸದೆ ಸಮಾಧಿ ಮಾಡಲಾರೆವು, ಇದು ನಮ್ಮ ಕರ್ತವ್ಯ ಎಂದು ಅಲ್ಲಿದ್ದ ಧರ್ಮಗುರುಗಳು ಸಹ ಹೇಳ್ತಾರೆ. ಹೀಗೆ ಮಾಡದಿದ್ದರೆ ದೇವರು ಸಹ ನಮ್ಮನ್ನ ಪ್ರಶ್ನಿಸ್ತಾರೆ ಎಂದು ಹೇಳ್ತಾರೆ. ಇದರಿಂದ ಶರೀರವನ್ನ ಸ್ವಚ್ಛಗೊಳಿಸ್ತಾರೆ. ಸ್ವಚ್ಛಗೊಳಿಸಿ ಸ್ನಾನ ಮಾಡಿಸಿ ಪೆಟ್ಟಿಗೆಯಲ್ಲಿ ಇಡ್ತಾರೆ. ಈಗ ಎಲ್ಲರೂ ಸಮಾಧಿ ಮಾಡಲು ಏರ್ಪಾಟು ಮಾಡ್ತಾರೆ. ಆಗ ಇದ್ದಕ್ಕಿದ್ದಂತೆ ಮಳೆ ಬರ್ತದೆ. ಮಧ್ಯಾಹ್ನದ ಹೊತ್ತು ಸುಡು ಬಿಸಿಲಲ್ಲಿ ಮಳೆ ಬರುವುದು ಕಂಡು ಎಲ್ಲರೂ ಆಘಾತಕ್ಕೊಳಗಾಗ್ತಾರೆ. ಮಳೆ ತುಂಬಾ ಜೋರಾಗಿ ಬರುತ್ತೆ, ಎಷ್ಟೇ ಹೊತ್ತಾದರೂ ನಿಲ್ಲೋದಿಲ್ಲ. ಈಗ ಎಲ್ಲರೂ ಮಾತನಾಡಿಕೊಳ್ತಾರೆ, ಹೀಗೆಯೇ ಬಿಟ್ಟರೆ ಈಗಾಗಲೇ ಈ ಹುಡುಗಿ ಸತ್ತು 3 ದಿನಗಳಾಗಿವೆ, ಏನು ಮಾಡುವುದು ಎಂದು ತಿಳಿಯದೆ ನೋಡ್ತಾ ಕೂತುಕೊಳ್ತಾರೆ. ಈಗ ಈ ದೇಹ ಇನ್ನಷ್ಟು ಕೊಳಕಾಗ್ತದೆ ಎಂದು ಮಾತನಾಡಿಕೊಳ್ತಾ ಕೂಡ್ತಾರೆ. ಹೀಗೆಯೇ ಸಮಯ ಕಳೆಯುತ್ತೆ. ಆಗ ಮೌಲ್ವಿ ಇಮಾಮ್ ಹೇಳ್ತಾರೆ, ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಸ್ಮಶಾನದಲ್ಲೇ ಹೂತು ಹಾಕಬೇಕು. ವಾತಾವರಣ ಸರಿಯಾಗಿರದಿದ್ದರೆ ಸಮಯವಾದರೂ ಸರಿ, ಸ್ವಲ್ಪ ಹೊತ್ತು ಕಾದು ರಾತ್ರಿಯಾದರೂ ಸರಿ ದೀಪ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡಬೇಕು ಎಂದು ಹೇಳ್ತಾರೆ. ಇದನ್ನ ಕೇಳಿ ಎಲ್ಲರೂ ನಿಲ್ತಾರೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅವರತ್ರ ಬಂದು ಹೀಗೆ ಹೇಳ್ತಾನೆ, ನಾನು ಕನಸಲ್ಲಿ ಸದಾಳನ್ನ ಅವಳ ಮೊಬೈಲ್ ಫೋನ್ ಮತ್ತೆ ಸೌಂಡ್ ಸಿಸ್ಟಮ್ನೊಂದಿಗೆ ಸಮಾಧಿ ಮಾಡಿದಂತೆ ಕನಸು ಕಂಡೆ ಎಂದು ಹೇಳ್ತಾನೆ. ಅದನ್ನ ಕೇಳಿ ಎಲ್ಲರೂ ಸಹ ಹೌದು, ಅದೇ ಸತ್ಯ. ಫೋನ್ ಮತ್ತೆ ಸೌಂಡ್ ಸಿಸ್ಟಮ್ ಎಂದ್ರೆ ತುಂಬಾ ಇಷ್ಟ. ಆ ಶವಪೆಟ್ಟಿಗೆಯಲ್ಲೇ ಇಟ್ಟು ಸಮಾಧಿ ಮಾಡಬೇಕು ಎಂದು ಮಾತನಾಡಿಕೊಳ್ತಾರೆ. ತಕ್ಷಣ ಅಲ್ಲಿದ್ದ ಕೆಲವರು ಸದಾ ಮನೆಗೆ ಹೋಗಿ ಅವಳ ಫೋನ್ ಮತ್ತೆ ಸೌಂಡ್ ಸಿಸ್ಟಮ್ ಅನ್ನ ತಂದು ಅವಳ ಶರೀರದ ಮೇಲೆ ಇಡ್ತಾರೆ. ಸ್ವಲ್ಪ ಸಮಯದ ನಂತರ ಮಳೆ ನಿಲ್ತದೆ. ಅಲ್ಲಿದ್ದವರು ಸಮಾಧಿ ತೋಡಲು ಶುರು ಮಾಡ್ತಾರೆ. ಸಮಾಧಿಯಲ್ಲಿ ಅಲ್ಪ ಸ್ವಲ್ಪ ನೀರು ತುಂಬುತ್ತೆ. ಈಗ ಅವರು ಶರೀರವನ್ನ ಸಮಾಧಿಯಲ್ಲಿ ಇಡ್ತಾರೆ. ಆ ದೇಹದ ಮೇಲೆ ಫೋನ್ ಮತ್ತೆ ಸೌಂಡ್ ಸಿಸ್ಟಮ್ ಕೂಡ ಇರ್ತಾರೆ. ಅದರ ದುರ್ಗಂಧ ಸ್ವಲ್ಪ ಸ್ವಲ್ಪವಾಗಿ ಭಯಂಕರವಾಗಿ ಬರುತ್ತಿರುತ್ತೆ. ಅದೇ ಸಮಯದಲ್ಲಿ ಅವಳ ನಾಲಿಗೆ ಹೊರಗೆ ಬರ್ತದೆ. ಹುಳುಗಳೆಲ್ಲ ಒಂದೊಂದಾಗಿ ಹೊರಗೆ ಬರುತ್ತವೆ. ಇದನ್ನ ನೋಡಿ ಎಲ್ಲರೂ ಆಘಾತಕ್ಕೊಳಗಾಗ್ತಾರೆ. ವಾಸನೆ ಬರ್ತಿದೆ, ಬೇಗ ಮುಚ್ಚಿ ಎಂದು ಹೇಳ್ತಾರೆ. ಏನೋ ದೊಡ್ಡ ಅಪಶಕುನ ನಡೆದಿದೆ, ಅದಕ್ಕಾಗಿ ಅವಳ ನಾಲಿಗೆ ಹೊರಗೆ ಬಂದಿದೆ, ಅದಕ್ಕಾಗಿ ಹುಳುಗಳೆಲ್ಲ ಹೊರಗೆ ಬಂದಿವೆ ಎಂದು ಹೇಳಿಕೊಳ್ತಾರೆ. ಇನ್ನು ಕೆಲವರು ಅವಳ ಮುಖ ನೋಡಿ ಅವಳ ನಾಲಿಗೆ ಹೊರಗಿದೆ, ಅವಳ ಕಿವಿಗಳಿಂದಲೂ ಬಾಯಿಯಿಂದಲೂ ಹುಳುಗಳು ಬರುತ್ತಿವೆ ಎಂದು ಗಟ್ಟಿಯಾಗಿ ಹೇಳ್ತಾರೆ. ಆ ದೃಶ್ಯ ಬಹಳ ಭಯಂಕರವಾಗಿರುತ್ತೆ. ಅಲ್ಲಿದ್ದವರೆಲ್ಲ ಆ ಶರೀರವನ್ನ ನೋಡಿ ಭಯ ಪಡ್ತಾರೆ. ನಂತರ ಅಲ್ಲಿದ್ದ ಕೆಸರು ಮಣ್ಣಿಂದ ಸಮಾಧಿ ಮಾಡಿ ಅಲ್ಲಿಂದ ಹೋಗ್ತಾರೆ. ಈ ದೃಶ್ಯದ ಬಗ್ಗೆ ಕೆಲವರು ಮೌಲ್ವಿ ಇಮಾಮ್ ಅವರಿಗೂ ಹೇಳ್ತಾರೆ. ಒಂದು ದಿನದ ನಂತರ ಸದಾ ತಾಯಿ ಫಾತಿಮಾ ಎಚ್ಚರಗೊಳ್ತಾರೆ. ಅಕ್ಕಪಕ್ಕದವರು ನಡೆದ ಸಂಗತಿಯನ್ನ ಹೇಳ್ತಾರೆ. ಎಲ್ಲವನ್ನೂ ಕೇಳಿ ಭಯಂಕರವಾಗಿ ನಡುಗುತ್ತಾಳೆ, ಅಳುತ್ತಾಳೆ ಫಾತಿಮಾ. ಅವರು ಆ ತಾಯಿಗೆ, ಅಮ್ಮ ದಯಮಾಡಿ ನೀವು ನಿಮ್ಮ ಮಗಳನ್ನ ಕ್ಷಮಿಸಿ. ಅವಳು ಮಾಡಿದ ಪಾಪಗಳನ್ನ ಮೊದಲು ನೀವು ಕ್ಷಮಿಸಿದರೆ ಮಾತ್ರ ಆ ದೇವರು ಸಹ ಅವಳನ್ನ ಕ್ಷಮಿಸ್ತಾರೆ. ಯಾಕಂದ್ರೆ ಅವಳ ಆತ್ಮ ಈಗಲೇ ತುಂಬಾ ದುಃಖದಲ್ಲಿದೆ. ಆಗ ಫಾತಿಮಾ ಮಗಳು ಇದ್ದ ಸಮಾಧಿಗೆ ಬಂದು ಗಟ್ಟಿಯಾಗಿ ಅಳ್ತಾಳೆ. ಅವಳ ತಾಯಿಯ ಬಳಿಗೆ ಎಲ್ಲರೂ ಬಂದು ಸಮಾಧಾನ ಹೇಳಿ ಮನೆಗೆ ಕರೆದುಕೊಂಡು ಹೋಗ್ತಾರೆ. ನಂತರ ರಾತ್ರಿ ಕನಸಲ್ಲಿ ಸದಾ ಬಂದು, ಅಮ್ಮ ನಾನು ಮಾಡಿದ್ದು ತಪ್ಪು, ನನ್ನನ್ನ ಕ್ಷಮಿಸು. ದೇವರು ನನಗೆ ಶಿಕ್ಷೆ ನೀಡಿದ್ದಾನೆ, ನನಗೆ ಬಹಳ ದೊಡ್ಡ ಶಿಕ್ಷೆ ನೀಡಿದ್ದಾನೆ. ಆ ಶಿಕ್ಷೆಯನ್ನ ನಾನು ಅನುಭವಿಸುತ್ತಿದ್ದೇನೆ ಎಂದು ಹೇಳ್ತಾಳೆ. ಇದನ್ನ ಕೇಳಿ ಅವಳ ತಾಯಿ ನಡುಗುತ್ತಾ ಎದ್ದು ನಿಲ್ತಾಳೆ. ಎದ್ದು ನಿಂತು ಮೌಲ್ವಿ ಬಳಿಗೆ ಹೋಗಿ ಎಲ್ಲವನ್ನೂ ಹೇಳ್ತಾಳೆ. ಆ ಮೌಲ್ವಿ ಹೀಗೆ ಹೇಳ್ತಾನೆ, ಅಮ್ಮ ನಿಮ್ಮ ಮಗಳು ಮಾಡಿದ ತಪ್ಪಿಗೆ ದೇವರು ಕ್ಷಮೆ ನೀಡಿಲ್ಲ. ಈಗ ಅವರು ಕ್ಷಮಿಸಬೇಕಾದ್ರೆ ದೇವರಲ್ಲಿ ಪ್ರಾರ್ಥಿಸಿ. ಅಮ್ಮ ನೀವು ಕ್ಷಮಿಸಿದರೆ ಮಾತ್ರ ಆ ಕರುಣೆ ಅವಳನ್ನ ಕ್ಷಮಿಸುತ್ತೆ ಎಂದು ಹೇಳ್ತಾರೆ.
ಅದಕ್ಕೆ ಫಾತಿಮಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ತನ್ನ ಮಗಳ ಸಮಾಧಿ ಮುಂದೆ ಮಂಡಿಯೂರಿ ಕೂತುಕೊಳ್ತಾಳೆ. ದೇವರಲ್ಲಿ ಕ್ಷಮೆ ಕೇಳ್ತಾಳೆ. ಓ ದೇವರೇ, ನಮ್ಮನ್ನ ಕ್ಷಮಿಸು. ನನ್ನ ಮಗಳು ನಿನ್ನನ್ನ ತುಂಬಾ ನೋಯಿಸಿದ್ದಾಳೆ ಎಂದು ನನಗೆ ಗೊತ್ತು. ಆದರೆ ನಾನು ತಾಯಿಯಾಗಿ ಕ್ಷಮಿಸಿದ್ದೇನೆ. ನನಗೆ ಅವಳು ಮಾತ್ರ ಇದ್ದಾಳೆ. ನಾನು ನನ್ನ ಮಗಳನ್ನ ಬಹಳ ಪ್ರೀತಿ ಮತ್ತೆ ಗೌರವದಿಂದ ಬೆಳೆಸಿದ್ದೆ. ಅದೇ ನಾನು ಮಾಡಿದ ಅತಿ ದೊಡ್ಡ ತಪ್ಪು. ನಾನು ತೋರಿದ ಪ್ರೀತಿ ಅವಳ ಕೆಟ್ಟ ನಡವಳಿಕೆಗೆ ಮುಖ್ಯ ಕಾರಣವಾಗಿದೆ. ಅದಕ್ಕಾಗಿ ಅವಳು ಆ ರೀತಿ ನಡೆದುಕೊಂಡಳು, ಆ ತಪ್ಪನ್ನ ಮಾಡಿದಳು. ದಯವಿಟ್ಟು ಅವಳಿಗೆ ಪರಿಹಾರ ನೀಡು ಎಂದು ಪ್ರಾರ್ಥಿಸ್ತಾಳೆ. ನಂತರ ಮೌಲ್ವಿ ಇಮಾಮ್ ಹೇಳ್ತಾರೆ, ಈಗ ಸದಾಳ ಸಮಾಧಿಯನ್ನ ತೋಡಿ ಮೊಬೈಲ್ ಫೋನ್ ಮತ್ತೆ ಸೌಂಡ್ ಸಿಸ್ಟಮ್ ಅನ್ನ ಅಲ್ಲಿಂದ ತೆಗೆದು ಬೇರೆಡೆ ಅಡಗಿಸಿ ಎಂದು ಹೇಳ್ತಾರೆ. ಅವಳನ್ನ ಹೂತು ಹಾಕುವಾಗ ಆ ಮೊಬೈಲ್ ಫೋನ್ ಸೌಂಡ್ ಸಿಸ್ಟಮ್ ಅನ್ನ ಒಟ್ಟಿಗೆ ಹೂತು ಹಾಕಬಾರದು. ಅವಳು ಇಷ್ಟಪಟ್ಟ ವಸ್ತುವನ್ನ ಒಟ್ಟಿಗೆ ಇಟ್ಟರೆ ಅವಳ ಆತ್ಮ ತೃಪ್ತಿಗೊಳ್ಳದೆ ಅಲ್ಲೇ ಸುತ್ತುತ್ತಿರುತ್ತದೆ. ಅದಕ್ಕಾಗಿ ಆ ಮೊಬೈಲ್ ಫೋನ್ ಅನ್ನ ತೆಗೆದು ಬೇರೆ ಜಾಗದಲ್ಲಿ ಮತ್ತೆ ಹೂತು ಹಾಕಿ ಎಂದು ಹೇಳ್ತಾರೆ. ಎಲ್ಲರೂ ಸೇರಿ ಅವಳ ಸಮಾಧಿಯನ್ನ ತೋಡಲು ಆರಂಭಿಸ್ತಾರೆ. ಈಗ ಸಮಾಧಿಯನ್ನ ತೋಡಿ ನೋಡಿದಾಗ ಆ ದೇಹ ಮೊದಲು ಇದ್ದ ಹಾಗೆ ಇರದೆ ಈಗ ಸಾಮಾನ್ಯವಾಗಿ ಬದಲಾಗಿರುತ್ತೆ. ನಾಲಿಗೆ ಒಳಗೆ ಸೇರಿಕೊಂಡು ಶಾಂತವಾಗಿ ಬಂದಿರುತ್ತೆ. ಇಷ್ಟೇ ಅಲ್ಲದೆ ದುರ್ಗಂಧವು ಹೋಗಿರುತ್ತೆ. ಇದರಿಂದ ಅವರಿಗೆ ಅರ್ಥವಾಗ್ತದೆ ಅವಳ ತಾಯಿ ಪ್ರಾರ್ಥಿಸಿದ್ದರಿಂದ ಆತ್ಮ ತೃಪ್ತಿಗೊಂಡು ದೇವರು ಅವಳನ್ನ ಕ್ಷಮಿಸಿದ್ದಾನೆ ಎಂದು. ಈಗ ಆ ಫೋನ್ ಅನ್ನ ತೆಗೆದು ಬೇರೊಂದು ಜಾಗದಲ್ಲಿ ಮತ್ತೆ ಹೂತು ಹಾಕ್ತಾರೆ. ಈಗ ಶಾಂತವಾಗಿ ಮುಚ್ಚಿ ಮನೆಗೆ ಹೋಗ್ತಾರೆ. ಈ ಸ್ಟೋರಿಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂದ್ರೆ, ಯಾರಾದ್ರೂ ಸರಿ ತಂದೆ ತಾಯಿಯರ ಮಾತನ್ನ ಕೇಳದಿದ್ರೆ ಅವರ ಮಾರ್ಗ, ಅವರ ಜೀವನ ಬಹಳ ಕೆಟ್ಟದಾಗ್ತದೆ. ಅವರ ದಾರಿ ಬಹಳ ಕಠಿಣವಾಗಿ ಬದಲಾಗ್ತದೆ. ನಿಜವಾಗಿಯೂ ತಂದೆ ತಾಯಿಯರ ಮಾತನ್ನ ಕೇಳದಿದ್ರೆ ಅವರು ಕೆಟ್ಟ ಪರಿಣಾಮಗಳನ್ನ ಅನುಭವಿಸಬೇಕಾಗ್ತದೆ.